ಅವ್ರನ್ನ ನಮ್ಮನ್ನೆಲ್ಲ ಕರೆದಿದ್ದಾರೆ. ಈಗ 3:30ಕ್ಕೆ ಸಭೆ ಇದೆ. ಸೊ ಪಾರ್ಟಿ ತೀರ್ಮಾನ ಮಾಡುತ್ತೆ ಸರ್. ಏನಾದ್ರು ಕೊನೆ ಹಂತದಲ್ಲಿ ಏನಾದ್ರು ಈಗ ಇರುವಂತ ಅಭ್ಯರ್ಥಿ ಹೆಸರೇನಿದೆ, ಅವರ ಹೆಸರೇ ಚೇಂಜ್ ಆಗ್ಬೋದು ಅಂತ? ನಾನು ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಸರ್. ನನಗೆ ಭವಿಷ್ಯ ಗೆಸ್ ಮಾಡೋಷ್ಟು ಸ್ವಾಮೀಜಿ ನಾನು ಇನ್ನೂ ಆಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಅಲ್ಲ ಸರ್, ಈಗ ಈಗಿನ ಬೆಳವಣಿಗೆ ನಿಮ್ ಓಡಾಟ ನೋಡಿ ನೀವು ಸಾಮಾನ್ಯ ಕಾರ್ಯಕರ್ತ ಅಂತ ಕಾಣಿಸಲ್ಲ. ನಿನ್ನೆ ಬೆಳವಣಿಗೆ ನಿಮ್ದು ಓಡಾಟ ನೋಡ್ತಾ ಇದ್ರೆ ನಾನು ಏನಿಲ್ಲ, ನಮ್ಮ ಗುರುಗಳನ್ನ MLAಗಳನ್ನ ಮನವೊಲಿಸಿ ರಾಜೀನಾಮೆ ಕೊಡದಂಗೆ ತಡಿಬೇಕಾಗಿತ್ತು. ಅದು ನಾನು ಸುರೇಶನ ಮಾಡಿದ್ವಿ. ಈಗ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಾನು ಅದೇ ಸಾಮಾನ್ಯ ಕಾರ್ಯಕರ್ತರಿಗೆ ಸಾಧ್ಯನಾ ಅಂತ ಈಗ ಮನವೊಲಿಕೆ ಎಲ್ಲ ಮಾಡೋದು ಅಂತ? ಅವ್ರನ್ನ ನಮ್ಮನ್ನೆಲ್ಲ ಕರೆದಿದ್ದಾರೆ. ಈಗ 3:30ಕ್ಕೆ ಸಭೆ ಇದೆ. ಸೊ ಪಾರ್ಟಿ ತೀರ್ಮಾನ ಮಾಡುತ್ತೆ ಸರ್. ಏನಾದ್ರು ಕೊನೆ ಹಂತದಲ್ಲಿ ಏನಾದ್ರು ಈಗ ಇರುವಂತ ಅಭ್ಯರ್ಥಿ ಹೆಸರೇನಿದೆ, ಅವರ ಹೆಸರೇ ಚೇಂಜ್ ಆಗ್ಬೋದು ಅಂತ? ನಾನು ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಸರ್. ನನಗೆ ಭವಿಷ್ಯ ಗೆಸ್ ಮಾಡೋಷ್ಟು ಸ್ವಾಮೀಜಿ ನಾನು ಇನ್ನೂ ಆಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಅಲ್ಲ ಸರ್, ಈಗ ಈಗಿನ ಬೆಳವಣಿಗೆ ನಿಮ್ ಓಡಾಟ ನೋಡಿ ನೀವು ಸಾಮಾನ್ಯ ಕಾರ್ಯಕರ್ತ ಅಂತ ಕಾಣಿಸಲ್ಲ. ನಿನ್ನೆ ಬೆಳವಣಿಗೆ ನಿಮ್ದು ಓಡಾಟ ನೋಡ್ತಾ ಇದ್ರೆ ನಾನು ಏನಿಲ್ಲ, ನಮ್ಮ ಗುರುಗಳನ್ನ MLAಗಳನ್ನ ಮನವೊಲಿಸಿ ರಾಜೀನಾಮೆ ಕೊಡದಂಗೆ ತಡಿಬೇಕಾಗಿತ್ತು. ಅದು ನಾನು ಸುರೇಶನ ಮಾಡಿದ್ವಿ. ಈಗ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಾನು ಅದೇ ಸಾಮಾನ್ಯ ಕಾರ್ಯಕರ್ತರಿಗೆ ಸಾಧ್ಯನಾ ಅಂತ ಈಗ ಮನವೊಲಿಕೆ ಎಲ್ಲ ಮಾಡೋದು ಅಂತ?